ಧನುರಾಶಿ, ಸಣ್ಣ ಪುಟ್ಟ ವಿಚಾರಕ್ಕೆ ಕುಟುಂಬದಲ್ಲಿ ಸಂಘರ್ಷ ಆಗಬಹುದು, ಗಲಾಟೆಗಳಾಗಬಹುದು. ಒಬ್ಬರು ಬೇಡ ಅನ್ನುವಂತಹ ವಿಷಯವನ್ನು ನೀವು ಬೇಕು ಎಂಬುದಾಗಿ ಹಠ ಮಾಡ್ಬೋದು. ನೀವು ಯಾವ ವಿಷಯವನ್ನು ಬೇಡ ಅಂತ ಹೇಳಿ ವಾದಿಸ್ತಿರೋ ಅದನ್ನು ಇಡೀ ಕುಟುಂಬ ಒಪ್ಕೊಳ್ಬಹುದು, ಬೇಕು ಅಂತ ಹೇಳ್ಬೋದು. ಹೀಗಾಗಿ ಕುಟುಂಬದಲ್ಲಿ ಘರ್ಷಣೆಗೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗುತ್ತೆ. ಪ್ರಯತ್ನಪೂರ್ವಕವಾಗಿ ಸಂತೋಷ ಪಡಬೇಕು. ಇದರ ಅರ್ಥ ನೀವೇ ನಿಮ್ಮಷ್ಟಕ್ಕೆ ಸಂತೋಷವನ್ನು ಪಡಬೇಕು, ಸಮಾಧಾನವನ್ನು ಪಟ್ಟುಕೊಳ್ಬೇಕು. ಇದು ಸರಿಯಾಯಿತು, ನನ್ನ ಪರವಾಗಿ ಆಯಿತು ಅಂತ ಹೇಳಿ ನೀವು ಅಂದ್ಕೊಳ್ಬೇಕು. ಎಲ್ಲರೂ ಕೂಡ ನೀವು ಅಂದ್ಕೊಂಡಿದ್ದನ್ನು, ನಿಮಗೆ ಆಗಿದ್ದನ್ನು ಅನುಮೋದಿಸ್ತಾರೆ ಎನ್ನುವಂಥದ್ದು ಸುಳ್ಳು ಅಂತ ಅರ್ಥ. ಮಧ್ಯವರ್ತಿಗಳಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಗಬಹುದು. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಹಣ ಬರುತ್ತೆ, ಅಪಮಾನವೂ ಆಗುತ್ತೆ. ಯಾರೋ ದುಡ್ಡು ಕೊಡಬೇಕು, ನೀವು ಕೇಳ್ತೀರಿ ಹಣವನ್ನು, ದುಡ್ಡು ಕೊಡಬೇಕು, ಜೊತೆಗೆ ಅವಮಾನ ಮಾಡಿ ಕೊಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಖುಷಿ ಕೊಟ್ಟೀತು ನೋಡಿ, ಆಲೋಚನೆ ಮಾಡಿ ಅನ್ನುವಂಥದ್ದು. ಕೋಪ ನಿಯಂತ್ರಣದಲ್ಲಿರಲಿ. ಕಣ್ಣೀರು ಒಂದೇ ಇದಕ್ಕೆ ದಾರಿ ಅನ್ನೋ ಹಾಗೆ ಆಗಬಾರದು. ಕೆಲವು ಗಂಭೀರವಾದಂತಹ ಸಮಸ್ಯೆಗಳು ಎದುರಾಗತ್ತೆ. ಆ ಸಮಸ್ಯೆಯನ್ನು ಹುಟ್ಟಾಕ್ಕೊಳ್ಳುವಂಥದ್ದು ನೀವೇ. ದೊಡ್ಡವರು ಹೇಳದ ಹಾಗೆ ಕೇಳಿಬಿಟ್ರೆ ಯಾವ ಸಮಸ್ಯೆಗೂ ಅವಕಾಶಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಈಶ್ವರಾರಾಧನೆಯನ್ನು, ಈಶ್ವರ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವಾದ ವಿವಾದಗಳಲ್ಲಿ ಸಿಗಾಹಾಕ್ಕೊಳ್ತೀರಿ. ಬೇಡದೇ ಇರತಕ್ಕಂತಹ ವಿಚಾರವಾಗತ್ತೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗತ್ತೆ. ಇದು ಮನಸ್ಸಿಗೆ ಅಹಿತವಾದಂತಹ ಸಂದರ್ಭ. ಇದೆಲ್ಲವನ್ನು ನೋಡ್ತಾ ಹೋಗಬೇಕು. ಬೇರೆಯವರನ್ನ ಅವಲಂಬಿಸಬೇಡಿ. ಸಮಯದಲ್ಲಿ ಕೈ ಕೊಡ್ತಾರೆ. ಇದರ ತಿಳುವಳಿಕೆ ಇಲ್ಲದೇ ಇದ್ದಾಗ ಕಷ್ಟವಾಗುತ್ತೆ. ಕೋರ್ಟ್ ವ್ಯವಹಾರದಲ್ಲಿ ಜಯ ಸಿಕ್ಕುವ ಸೂಚನೆಗಳಿದೆ ಅಷ್ಟೇ. ಪ್ರಯತ್ನಗಳು ಇನ್ನಷ್ಟು ನಡಿಬೇಕಾದಂಥದ್ದಿರುತ್ತೆ. ವೃತ್ತಿಯಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗ್ತಕ್ಕಂಥದ್ದು. ಆಹಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದಂಥದ್ದು. ಜೊತೆಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮರ್ತಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ನಿಮಗೆ ಸಾಲಾಗಿ ಕಷ್ಟಕ್ಕೆ, ತೊಂದರೆಗೆ ಕಾರಣವಾಗುತ್ತೆ. ಇವೆಲ್ಲವನ್ನು ತಿಳಿದು ಸರಿಪಡಿಸಿಕೊಂಡು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಸಮಯೋಚಿತವಾದಂತಹ ಬದಲಾವಣೆಗೆ ಆದ್ಯತೆಯನ್ನು ನೀಡಿ. ಆ ಕ್ಷಣಕ್ಕೆ ಏನೋ ಬದಲಾವಣೆ ಆಗ್ತಾ ಇದೆ ಅಂತಾದರೆ ಅದಕ್ಕೆ ಹೊಂದ್ಕೊಂಡು ಹೋಗ್ತಕ್ಕಂತಹ ಮನಸ್ಥಿತಿಗೆ ನೀವು ಬದಲಾಗಬೇಕು. ಇಲ್ಲ ನಾನು ಹೀಗೆ ಅಂತಂದರೆ ಅಲ್ಲಿ ಆಗ್ತಕ್ಕಂತಹ ವ್ಯತ್ಯಯಗಳಿಂದ ಬರುವ ಕಷ್ಟ ನಷ್ಟಗಳ ತೊಂದರೆಗಳನ್ನೆಲ್ಲ ಅನುಭವಿಸಬೇಕಾದಂಥದ್ದಿರುತ್ತೆ. ಮಾನಸಿಕವಾಗಿ ಶಾಂತಿ ಕಡಿಮೆ ಆಗ್ತಕ್ಕಂತಹದ್ದು. ಕುಟುಂಬ ಸದಸ್ಯರ ಬಗ್ಗೆ ಏನೋ ಒಂದು ರೀತಿಯ ಧೋರಣೆ, ಆ ರೀತಿ ತೋರಿಸಬಾರ್ದು. ಕಾಳಜಿಯನ್ನು ವಹಿಸಲೇಬೇಕಾದಂಥದ್ದು. ಆರ್ಥಿಕವಾಗಿ ಸಮಸ್ಯೆ ಇರೋದಿಲ್ಲ. ದುಡ್ಡು ಕಾಸಿನ ವಿಚಾರಕ್ಕೆ ಬಂತು ಅಂತಾದರೆ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಹಣಕಾಸಿನ ವ್ಯವಸ್ಥೆ ಆಗಿರುತ್ತೆ. ಹಳೆಯ ಗೆಳೆಯರ ಸಂಪರ್ಕದಿಂದ ನಿಮಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಅವರೇನೋ ತಪ್ಪುಗಳನ್ನು ಮಾಡಿಕೊಂಡಿರ್ತಾರೆ. ಅವರದ್ದು ಇನ್ನೇನೋ ಆದಂತಹ ವ್ಯವಹಾರಗಳಿರುತ್ತೆ. ನೀವೂ ಅದರಲ್ಲಿ ಭಾಗಿಗಳಾಗಬೇಕಾದಂಥದ್ದು. ಒಂದು ವೇಳೆ ಆಗದೇ ಇದ್ದರೂ ಕೂಡ ಅದರಿಂದ ಆಗ್ತಕ್ಕಂತಹ ಅಪರಾಧ ಭಾವನೆ, ತಪ್ಪಿನ ಅಂಶ ನಿಮ್ಮ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ ಅಂತ ಅರ್ಥ. ಹೊಸ ವಸ್ತ್ರ ಖರೀದಿಯ ವಿಚಾರದಲ್ಲಿ ನಿರಾಸೆ ಆಗಬಹುದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಃ ಕುರ್ವಂತು ಮಂಗಳಂ ಎಂಬುದಾಗಿ 9 ಬಾರಿ ಪಠನ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ನೆನಪುಗಳ ಜೊತೆಯಲ್ಲಿ ಸಂತೋಷವನ್ನು ಪಡ್ತೀರಿ. ಹಿಂದೆ ಯಾವುದೋ ಘಟನೆ ನಡೆದಿದ್ದು ಅದನ್ನು ಜ್ಞಾಪಿಸ್ಕೊಂಡು ಸಂತೋಷಕ್ಕೆ ಕಾರಣ ಅಂತ ಹೇಳಿ ತಿಳಿತೀರಿ. ಯಾವುದೇ ರೀತಿಯ ಹೊಸ ವ್ಯವಹಾರಗಳನ್ನು ಮಾಡೋದಕ್ಕೆ ಮುಂದಾಗಬೇಡಿ. ಸಹೋದರರ ಸಹಕಾರ ಸಿಕ್ಕತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಸಹಕಾರ ನಿಮಗೆಲ್ಲ ವಿಷಯದಲ್ಲೂ ಸಿಕ್ಕತ್ತೆ. ಆದರೆ ಯಾವುದೂ ಕೂಡ ದುರುಪಯೋಗ ಆಗ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಮಕ್ಕಳ ಜೊತೆಯಲ್ಲಿ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕಳೀತೀರಿ. ಇದು ಯೋಗ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಅದು ಯಾವುದಕ್ಕೂ ಕೂಡ ಆತಂಕ ಪಡಬೇಕಾದಂತಹ ಅಗತ್ಯತೆ ಕಾಣ್ತಾ ಇಲ್ಲ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಅದು ಬೇಡ ಅನ್ನುವಂತಹದ್ದು ಸಲಹೆ. ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ 12 ಬಾರಿ ಪಠನ ಮಾಡಿ. ಶುಭವಾಗಿ.